ಸ್ವಲ್ಪ ಬೇಜಾರಾಗ್ತಿದೆ. ಹೇಗಿರ್ತಾನೆ ಅಂತ ಗೊತ್ತಿಲ್ಲ. ಅವ್ನು ಖುಷಿಯಾಗಿ ಬಾಯ್ ಮಾಡಿಬಿಟ್ಟು ಹೋದ. ಅಬ್ಬಾ ಹೆಂಗ ಸ್ಕೂಲ್ಗೆ ಹೋದ 2 ಅವರ್ ಚಿಲ್ ಮಾಡೋದು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ಬಂದು ಒಂಥರ ಸ್ಪೆಷಲ್ ಡೇನೇ ನನಗೆ ಗೈಸ್. ಬಿಕಾಸ್ ನನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ. ನರ್ಸರಿಗೆ ಸೇರಿಸಿದ್ದೀವಿ. ಸೊ ಮನೆ ಹತ್ರನೇ ಇದೆ. ಆ್ಯಂಡ್ ಫುಲ್ ಎಕ್ಸೈಟ್ಮೆಂಟ್ ಇದೆ. ಇನ್ನೊಂದು ಕಡೆ ತುಂಬಾ ಬೇಜಾರಾಗ್ತಿದೆ. ಬಿಕಾಸ್ ಹೊಟ್ಟೆ ಒಳಗಡೆಯಿಂದ ಇಲ್ಲಿವರೆಗೂ ಕೂಡ ನಾನು ಎಲ್ಲೂ ಕೂಡ ಬಿಟ್ಟಿರಲಿಲ್ಲ. ಒಂದು ದಿವಸ ಕೂಡ ನಾನು ಯಾರ ಮನೇಲಿ ಇಡೋಕ್ಕೂ ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಮ್ಮನ ಮನೇಲಿ ಕೂಡ ನಾನು ಕಳಿಸ್ತಾ ಇರಲಿಲ್ಲ. ಸೊ ನನ್ನ ಜೊತೆನೇ ಇದ್ದು ಈಗ 2 ಅವರ್ 3 ಅವರ್ ಸ್ಕೂಲ್ಗಿರಬೇಕು. ಹೇಗಿರ್ತಾನೆ ಏನೋ ಅಂತ ಒಂದು ಸ್ವಲ್ಪ ಭಯ ಇದೆ. ಒಂದು ಸ್ವಲ್ಪ ಎಜುಕೇಷನ್ ಕೊಡಲೇಬೇಕು ಮಕ್ಕಳಿಗೆ. ಸೊ ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ದೀವಿ. ಸೊ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಬರ್ತಿದೆ. ಹೋಪ್ ಅವನು ಟೀಚರ್ಸ್ ಹೇಳ್ದಂಗೆ ಕೇಳಿಕೊಂಡು ಸ್ಕೂಲಲ್ಲಿ ಒಳ್ಳೆ ವಿದ್ಯೆ ಬುದ್ಧಿ ಕಲಿತ್ರೆ ಅಷ್ಟೇ ಸಾಕು. ಸೊ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಐಟಮ್ಸ್ನ ಅವನಿಗೆ ಪರ್ಚೇಸ್ ಮಾಡಿದ್ದೆ. ಅವನಿಗೆ ಫೇವರೆಟ್ ಬ್ಯಾಗ್ ಗೈಸ್ ಇದು. ಎಷ್ಟು ಇಷ್ಟ ಅಂತಂದರೆ ಪೊಲೀಸ್ ಕಾರ್ ಅಂತಿದ್ದ. ಸೊ ಅವನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಕಾರ್ ಇದು. ಪೊಲೀಸ್ ಕಾರ್ ಅಂತ. ಸೊ ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ಅವನಿಗೆ ಶೂಸು. ಆ ಟೀಚರ್ಸ್ ಹೇಳಿದ್ರು ಲೇಸ್ ಇರ್ಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಶೂ ಮತ್ತು ಇನ್ನೊಂದು ಪೇರ್ಸ್ ಶೂ ತೊಗೊಂಡಿದ್ದೀವಿ. ಸೊ ಫುಲ್ ಯೂನಿಫಾರ್ಮೇ, ಕಲರ್ ಡ್ರೆಸ್ ಏನಿಲ್ಲ. ಬುಧವಾರ ಮಾತ್ರ ಪಿಂಕ್ ಕಲರ್ ಅವ್ರು ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಗೈಸ್ ಇದೊಂದು ತೊಗೊಂಡೆ ಸ್ಟೀಲ್ದು ಬಾಕ್ಸ್. ಬಟ್ ಇದು ತುಂಬಾ ದೊಡ್ಡದಾಗೋಯ್ತು. ಸೊ ಹಾಗಾಗಿ ಇದನ್ನ ಹಾಗೆ ಎತ್ತಿಟ್ಬಿಟ್ಟು ಬೇರೆ ತೊಗೊಂಡು. ಇದು ತುಂಬಾ ದೊಡ್ಡದಾಗಿತ್ತು. ಬ್ಯಾಗ್ಗೆ ಇದು ಇಡಿಸುತ್ತೆ. ಆ್ಯಂಡ್ ಇದಾದಮೇಲೆ ಬೇಬಿ ಹಗ್ ಪ್ರಾಡಕ್ಟಿಂದ ಇದೊಂದು ವಾಟರ್ ಬಾಟಲ್ ತೊಗೊಂಡ್ವಿ. ಸೊ ಹೀಗೆ ಕುಡಿಯೋದು ಸಾಕು. ಒಂದು 2 ಅವರ್ಸ್ಗೆ ಇದರಲ್ಲಿ ಅರ್ಧ ಕೊಟ್ಟರು ಸಾಕು. ಫುಲ್ ಕೊಟ್ಟರು ಅವನು ವೇಸ್ಟ್ ಮಾಡ್ತಾನೆ. ಸೊ ಇದೊಂದು ತೊಗೊಂಡ್ವಿ. ಆ್ಯಂಡ್ ಇದಾದಮೇಲೆ ಒಂದು ಲಂಚ್ ಬ್ಯಾಗ್ ತೊಗೊಂಡ್ವಿ ಗೈಸ್. ಸಿಂಪಲ್ಲಾಗೆ ಮಕ್ಕಳಿಗೆ ಏನು ಎಸೆನ್ಷಿಯಲ್ ತಿನ್ನಿಸ್ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಸೊ ಇದೊಂದು ಲಂಚ್ ಬ್ಯಾಗ್ ತೊಗೊಂಡಿದ್ದೀರಿ. ಒಳಗಡೆ ಥರ್ಮೋ ಇದೆ. ಏನೋ ಬಿಸಿ ಕೂಡ ಹಾಗೆ ಇರುತ್ತಂತ ಹೇಳಿದ್ದಾರೆ ಅಂಗಡಿಯವರು. ಅದೇನಿರುತ್ತೋ ಗೊತ್ತಿಲ್ಲ ಗೈಸ್. ಸೊ ನೋಡ್ತಾ ಇದ್ದೀರಾ. ಸೊ ಥರ್ಮೋ ಕೂಡ ಹಾಗೇ ಇದೆ. ಥರ್ಮೋ ಇದೆ, ಬಿಸಿ ಇರುತ್ತೆ ಅಂತ ಹೇಳಿದ್ರು, ಗೊತ್ತಿಲ್ಲ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ನ್ಯಾಪ್ಕಿನ್ ತೊಗೊಂಡೆ, ಕರ್ಚೀಫ್. ಸೊ ಏನಾದರೂ ಇದೆಲ್ಲ ನಾನು ಆನ್ಲೈನಲ್ಲೇ ನಾನು ಬುಕ್ ಮಾಡಿದ್ದು. ಸೊ ಕರ್ಚೀಫು ಅಷ್ಟು ಸೆಟ್ಟು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಬಾಕ್ಸು ತುಂಬ ದೊಡ್ಡದಾಗೋಯ್ತು ಅಂದ್ಬಿಟ್ಟು ಇಲ್ಲೇ ನಾರ್ಮಲ್ ಅಂಗಡಿಲೇ ಹೋಗಿ ತೊಗೊಂಡು ಬಂದೆ. ಸೆಲೋ ಕಂಪ್ನಿದು. ಸೊ ಇದು ಓಕೆ. ಸೊ ಇದು ಚೆನ್ನಾಗಾಗುತ್ತೆ. ಸೇಮು 3 ಪೋರ್ಷನ್ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ಸೇಮ್ 3 ಪೋರ್ಷನ್ ಇದೆ. ಸೊ ಈ ಒಂದು ಐಟಮ್ಸ್ ನಾವು ನನ್ನ ಮಗನಿಗೆ ತೊಗೊಂಡಿದ್ದೀವಿ. ಸೊ ನೋಡೋಣ ಹೇಗೆ ಏನು ಕಳ್ಕೊಂಡು ಬರ್ತಾನೋ, ಎಷ್ಟು ಇಟ್ಕೋತಾನೋ ಗೊತ್ತಿಲ್ಲ. ಸೊ ಬಿಟ್ಟು ಗುಡ್ ಮಾರ್ನಿಂಗ್. ಸ್ಕೂಲ್ಗೆ ಹೋಗೋಣ. ಕಮ್. ಗೈಸ್, ನಾನು ತಿಂಡಿಗೆ ದೋಸೆ ಮಾಡಿದೆ. ಇದು ಮಲ್ಟಿಗ್ರೇನ್ ದೋಸೆ ಇದು. ಸೊ ಅಂದರೆ ಎಲ್ಲ ಒಂದು 5-6 ಕಾಳು ಹಾಕಿ ನಾನು ದೋಸೆ ಮಾಡಿದ್ದೀನಿ. ಸೊ ಸ್ವಲ್ಪ ಪ್ರೋಟೀನ್ ಇರಲಿ. ಮತ್ತು ಇದಕ್ಕೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ನನಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಸೊ ಚಟ್ನಿ ಎಲ್ಲ, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಗಿದೆ. ಸೊ ಎಸ್, ಈಗ ಅವನಿಗೆ ಊಟ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲ್ಗೆ ಕಳಿಸ್ಬೇಕು. ಸೊ ಸ್ವಲ್ಪ ಅವಲಕ್ಕಿ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಮಲ್ಟಿಗ್ರೇನ್ಸ್ ತುಂಬಾ ಒಳ್ಳೆಯದು ಗೈಸ್. ಮಕ್ಕಳು ಏನಾದ್ರು ಕಾಳುಗಳು ತಿನ್ನೋದಿಲ್ಲ, ನನ್ನ ಮಗ ಹಾಗೆ ಹೀಗೆ ಅಂತಂದರೆ ಲೈಕ್ ಈ ಥರ ನೀವು ಯಾವಾಗಾದ್ರು ದೋಸೆ ಆಗಿರ್ಬೋದು, ಇಡ್ಲಿಗಾಗಿರ್ಬೋದು, ಈ ಥರ ನೀವು ಮಾಡಿ ಕೊಡಿ. ಸೊ ತುಂಬಾ ಹೆಲ್ದಿ ಇದೆ ಮಕ್ಕಳಿಗೆ ಅಂತೂ. ಸೊ ನನ್ನ ಮಗನಿಗೆ ದೋಸೆ ಅಂದರೆ ಇಷ್ಟ, ಆ್ಯಕ್ಚುಲಿ ಇಡ್ಲಿಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಅವನಿಗೆ ದೋಸೆ ಮತ್ತು ಇವತ್ತು ಫಸ್ಟ್ ಡೇ ದೋಸೆ ಮತ್ತು ಅವನಿಗೆ ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟಿದ್ದೀನಿ. ಸೊ ಆಗಲೇ ರೆಡಿಯಾಗಿದ್ದೀನಿ. ಹಾಯ್ ಬಿಟ್ಟು ದೋಸೆ. ಹ್ಯಾಪಿ? ಇಷ್ಟನಾ ದೋಸೆ ಬಿಟ್ಟುಮ್ಮ ನಿಂಗೆ? ಇಷ್ಟನಾ? ಬಿಸಿನಾ? ಬಿಸಿ ಅಂತ ಹೇಳಿ ಕೊಳ್ರಿ ಹಾಕಿದ ತಕ್ಷಣ
ಸೊ ಗೈಸ್ ಸ್ನ್ಯಾಕ್ಸ್ಗೆ ನಾನು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ನ ಬೇಯಿಸಿ ಹಾಕ್ತಾ ಇದ್ದೀನಿ. ಸೊ ಜಸ್ಟ್ 1.5 hour 2 hours ಇರ್ತಾನೆ ಅಷ್ಟೇ, ಊಟ ಮಾಡಿದ್ದಾನೆ. ಆ್ಯಂಡ್ ಕುಕ್ಕೀಸ್ ಅಂತ ಇದು ಪಕ್ಕದ ಮನೆಯವ್ರು ಆ್ಯಕ್ಚುಲಿ ಮದುವೆ ಫಿಕ್ಸ್ ಆಗಿತ್ತು, ಅವರು ಫಿಯಾನ್ಸೆ ತೊಗೊಂಡು ಬಂದಿದ್ರು. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಅಂಜೂರ ಹಾಕ್ತೀನಿ ಮತ್ತು ಒಂದೆರಡು ಡ್ರೈ ಫ್ರೂಟ್ ಹಾಕ್ತೀನಿ. ಸೊ ಇದು ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ ಫಸ್ಟ್ ಡೇ ನಾನು ಕಳಿಸ್ತಾ ಇರೋದು ಗೈಸ್. ಸ್ಕೂಲ್ ರೆಡಿ, ಇಲ್ಲಿ ಬಿಟ್ಟು ಬಾ, ರೆಡಿ ಸ್ಕೂಲ್. ಹಾಯ್ ಸಮಕ್, ಇಲ್ಲಿ ಮಮ್ಮಿ ನೋಡ. ಫಸ್ಟ್ ಡೇನೇ ಸ್ಕೂಲ್ ಲೇಟ್ ಅಲ್ಲ, 1 minute. ಬಿಟ್ಟು ಬಾ, ಹಾಯ್. ಬಾಯ್ ಬಿಟ್ಟು ಬಿಟ್ಟು ಬಾ, ಬಾಯ್. ಸೊ ಗೈಸ್ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಸ್ವಲ್ಪ ಎಮೋಷ್ನಲ್ ಬಿಕಾಸ್ ಜೊತೆಗೆ ಇದ್ದ ಹೊಟ್ಟೆ ಒಳಗಡೆ ಬಿದ್ದಾಗಿಂದ ಇಲ್ಲಿವರೆಗೂ ಎಲ್ಲೂ ಬಿಟ್ಟಿರಲಿಲ್ಲ. ಸೊ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಹೇಗಿರ್ತಾನೆ ಅಂತ ಗೊತ್ತಿಲ್ಲ, ಅವ್ನು ಖುಷಿಯಾಗಿ ಬಾಯ್ ಮಾಡಿಬಿಟ್ಟು ಹೋದ. ಸೊ ಗೊತ್ತಿಲ್ಲ ಹೇಗಿರ್ತಾರೆ ಅಂತ. ಹೋಪ್ ಫಾರ್ ಬೆಸ್ಟ್, ಅವ್ನಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಲಿ, ಡಿಸಿಪ್ಲಿನ್ ಆಗಿ ಬೆಳೀಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ಹೇಳ್ರಿ, ಮಗನ ಸ್ಕೂಲ್ ಕಳ್ಸಿದ್ದೀರಾ, ಏನಿಸ್ತೈತೆ? ಹಬ್ಬ ಹೆಂಗ ಸ್ಕೂಲ್ಗೆ ಹೋದ 2 hour ಚಿಲ್ ಮಾಡೋದು ಅನಿಸ್ತದೆ. ನಿಜ ಹೇಳ್ರಿ, ಏನಿಸುತ್ತೆ? ನಿಜ. ಸೊ ಗೈಸ್ ಅವ್ರ ಅಪ್ಪ ಹಂಗೆ ಹೇಳಿರ್ಬೋದು, ಬಟ್ ಸ್ಟಿಲ್ ಒಂದು ಕಡೆ ಏನೇ ಆಗಲಿ ಮಿಸ್ ಮಾಡ್ಕೋತೀವಿ ಅಂತ ಅನ್ಸುತ್ತಲ್ವಾ. ಸೊ ಈಗ ಸದ್ಯಕ್ಕೆ ಫಸ್ಟ್ ವೀಕ್ ಬಂದ್ಬಿಟ್ಟು 9:30 11:30 ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ವೀಕಿಂದ 11:30 12:30 ಇರುತ್ತೆ. ಆ್ಯಂಡ್ ಈಗಾಗಲೇ 11 ಗಂಟೆ ಆಗಿದೆ. ಇನ್ನೊಂದು ಅರ್ಧ ಗಂಟೆಲಿ ಏನಾಗಲಿ ಏನು ಮಾಡ್ತಿರ್ತಾನೆ, ಇಲ್ಲಾಂದರೆ ಫುಲ್ಲು ತುಂಟ, ಇಲ್ಲಿ ಜಂಪ್ ಮಾಡ್ತಿದ್ದ, ಅಲ್ಲಿ ಜಂಪ್ ಮಾಡ್ತಿದ್ದ, ಹೇಳೋ ಮಾತು ಕೇಳ್ತಾ ಇರಲಿಲ್ಲ. ಬಟ್ ಅಲ್ಲಿ ಒಂದು ಜಾಗದಲ್ಲಿ ಕುತ್ಕೋಬೇಕಂತ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ನೋಡೋಣ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ. ಆ್ಯಂಡ್ ವಿಡಿಯೋ ಕೂಡ ಮಾಡ್ತೀನಿ, ಅವನ ಎಕ್ಸ್ಪ್ರೆಷನ್ ನಮ್ಮನ್ನ ನೋಡಿ ಹೇಗೆ ಫೀಲ್ ಆಗುತ್ತೆ ಅಂದ್ಬಿಟ್ಟು. ಸೊ ನಮಗೂ ಸ್ವಲ್ಪ ಇವತ್ತೊಂದಿನ ಬೇಜಾರೆ. ಇವರೆಲ್ಲ ಡೌ ಮಾಡ್ತಿದ್ದಾರೆ ಇವರು. ಸೊ ಗಂಡು ಮಕ್ಕಳೆಲ್ಲ ಹಾಗೆ ತಾನೇ ಹೇಳ್ಕೊಳ್ಳಲ್ಲ, ನಾವಾದರೆ ಹೇಳ್ಕೊಬಿಡ್ತೀರಿ. ನೋಡೋಣ ಹೇಗೆ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂದ್ಬಿಟ್ಟು ಮಾಡಿಕೊಂಡು. ಸೊ ಗೈಸ್ ಹೋಗಿ ನಮ್ಮ ಮನೆ ಯುವರಾಜನ್ ಕರ್ಕೊಬರೋಣ, ಹೇಗೆ ರಿಯಾಕ್ಟ್ ಮಾಡ್ತಾನಂತ ನೋಡೋಣ. 2 hour ಇದ್ದ. ಇವ್ರ ಪ್ರಿನ್ಸಿಪಲ್ ಗೈಸ್, ಹಾಯ್ ಮ್ಯಾಮ್. ಸೊ ಇವ್ರ ಪ್ರಿನ್ಸಿಪಲ್ ತುಂಬಾ ಒಳ್ಳೆಯವರು. ಸೊ ವೆರಿ ಸ್ವೀಟ್. ಹೇಳ್ತಾ ಇದ್ದ ಬಿಟ್ಟಮ್ಮ, ಹಾಯ್ ಹಾಯ್ ಚಿಲು. ಹ್ಯಾಪಿ ಇಲ್ಲಿ ಮಮ್ಮ, ಹ್ಯಾಪಿ. ಏನ್ ಮಾಡ್ತಿದ್ದೆ ಚಿನ್ನ? ಫುಲ್ ಹ್ಯಾಪಿ ಗೈಸ್. ನಾವೇ ರೋದನೆ ಪಡ್ತಿದ್ರಿ ಮನೇಲಿ, ಇವನು ಜುಮ ಆಗ್ತಾ ಇದ್ದ. ಎಲ್ಗೋಗಿದೆ ಚಿನ್ನಿ? ಎಲ್ಗೋಗಿದೆ? ಸ್ಕೂಲ್. ಏನ್ ಮಾಡಿದೆ ಸ್ಕೂಲಲ್ಲಿ? ಏನ್ ಮಾಡಿದೆ ಮಮ್ಮ? ಅದೇ ಏನ್ ಮಾಡಿದೆ? ಸ್ಕೂಲ್